ಡಿಸಬಿಲಿಟೀಸ್ ಎಂಪ್ಲಾಯೀಸ್ಗೆ ಸಂಬಂಧಪಟ್ಟಂತೆ ಬಾಂಬೆ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಇದರಲ್ಲಿ ಡಿಸಬಿಲಿಟೀಸ್ ಎಂಪ್ಲಾಯೀಸ್ ಜಾಬನ್ನು ಮಾಡಬೇಕಾದ್ರೆ ಅವರ ಒಂದು ಪ್ರಮೋಷನ್ಗೆ ಸಂಬಂಧಪಟ್ಟಂತೆ ಅಂದರೆ ಸೀನಿಯಾರಿಟಿಗೆ ಸಂಬಂಧಪಟ್ಟಂತೆ ಈ ಒಂದು ಮಹತ್ವದ ತೀರ್ಪನ್ನು ಬಾಂಬೆ ಹೈಕೋರ್ಟ್ ನೀಡಿದೆ. ಯಾವ ಸಂದರ್ಭದಲ್ಲಿ ಡಿಸಬಿಲಿಟೀಸ್ ಎಂಪ್ಲಾಯೀಸ್ಗೆ ಅವರ ಒಂದು ಸೀನಿಯಾರಿಟಿ ಅನ್ವಯ ಆಗೋದಿಲ್ಲ, ಅಂದರೆ ಒಂದು ಕ್ಯಾಡರಿಂಗ್ ಜಾಬನ್ನು ಬಿಟ್ಟು ಇನ್ನೊಂದು ಕ್ಯಾಡರಿಂಗ್ಗೆ ಹೋದಾಗ ಯಾವ ಸಂದರ್ಭದಲ್ಲಿ ಅನ್ವಯ ಆಗೋದಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ತೀರ್ಪನ್ನು ಬಾಂಬೆ ಹೈಕೋರ್ಟ್ ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅಡ್ವೊಕೇಟ್ಸ್ ಚೇಂಬರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಈ ಮೇಲ್ಮನವಿದಾರರು ಏನಿರ್ತಾರೆ ಇವರು ಪ್ರಾರಂಭದಲ್ಲಿ 2002ನೇ ಇಸ್ವಿಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಅಪಾಯಿಂಟ್ ಆಗಿರ್ತಾರೆ. ಆನಂತರದಲ್ಲಿ 2010ರಲ್ಲಿ ಅಂದರೆ ಆನ್ ಡ್ಯೂಟಿಯಲ್ಲಿ ಇದ್ದಾಗ ಅಂಥ ಸಂದರ್ಭದಲ್ಲಿ ಇವರು ಡಿಸಬಿಲಿಟಿ ಆಗ್ತಾರೆ. ಮತ್ತು 2016ರಲ್ಲಿ ಇವರನ್ನು ಬೇರೆ ಒಂದು ಹುದ್ದೆಗೆ ಅಂದರೆ ಡಿಫ್ರೆಂಟ್ ಕ್ಯಾಡರಿಂಗ್ಗೆ ಇವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳೋಕ್ಕಾಗತ್ತೆ. ಆ ಒಂದು ಸಂದರ್ಭದಲ್ಲಿ ಇವರಿಗೆ ಅಂದರೆ ಈ ಹಿಂದೆ ಅವರು ಏನು ಕೆಲಸ ಮಾಡಿದರು 2002ರಿಂದ ಆ ಒಂದು ಹಿರಿತನವನ್ನು ಅಂದರೆ ಸೀನಿಯಾರಿಟಿಯನ್ನು ಇಲ್ಲಿ ಕೊಡೋದಿಲ್ಲ. ಹಾಗಾಗಿ ಅದನ್ನು ಪ್ರಶ್ನಿಸಿ ಅವರು ಈ ಒಂದು ಮೇಲ್ಮನವಿಯನ್ನು ಸಲ್ಲಿಸಿರ್ತಾರೆ. ಬಾಂಬೆ ಹೈಕೋರ್ಟ್ ಇದನ್ನು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿ ಇದರಲ್ಲಿ ಮಹತ್ವದ ಒಂದು ತೀರ್ಪನ್ನು ಹೇಳಿದೆ. ಅಂದರೆ ಯಾವ ಡಿಸಬಿಲಿಟೀಸ್ ಅಂದರೆ ಎಂಪ್ಲಾಯ್ ಆಗಿದ್ದು ಡಿಸಬಿಲಿಟೀಸ್ ಆಗಿ ಬೇರೊಂದು ಡಿಫ್ರೆಂಟ್ ಕ್ಯಾಡರಿಂಗ್ಗೆ ಬಂದಂಥ ಸಂದರ್ಭದಲ್ಲಿ ಅಂದರೆ ಬೇರೆ ಒಂದು ಶ್ರೇಣಿಯ ಒಂದು ಜಾಬ್ಗೆ ಬಂದಂಥ ಸಂದರ್ಭದಲ್ಲಿ ಹಿಂದೆ ಇದ್ದಂಥ ಹಿರಿತನವನ್ನು ಇಲ್ಲಿ ಪರಿಗಣಿಸೋದಕ್ಕೆ ಬರೋದಿಲ್ಲ ಅಂಥೇಳಿ ಸೆಕ್ಷನ್ 47 ಡಿಸಬಿಲಿಟೀಸ್ ಆ್ಯಕ್ಟ್ 1995 ಇದರ ಪ್ರಕಾರ ಮಾಡಲಿಕ್ಕೆ ಬರೋದಿಲ್ಲ ಅಂಥೇಳಿ ಬಾಂಬೆ ಹೈಕೋರ್ಟ್ ಹೇಳಿದೆ. ಅಂದರೆ ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ ಈಗ ಬೇರೆ ಕ್ಯಾಡರಿಂಗಿಂದ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಈಗ ಆಲ್ರೆಡಿ ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಂಥ ಅಂಗವಿಕಲರು ಏನಿರ್ತಾರೆ, ಡಿಸಬಿಲಿಟೀಸ್ ಎಂಪ್ಲಾಯೀಸ್ ಏನಿರ್ತಾರೆ, ಅವರ ಒಂದು ಸೀನಿಯಾರಿಟಿಗೆ ಧಕ್ಕೆ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಇರೋವಂಥ ಸೀನಿಯಾರಿಟಿಯನ್ನೇ ಪರಿಗಣಿಸಬೇಕಾಗತ್ತೆ. ಬೇರೆ ಒಂದು ಜಾಬಿಂದ ಇಲ್ಲಿಗೆ ಬಂದಂಥ ಅಂದರೆ ಡಿಫ್ರೆಂಟ್ ಕ್ಯಾಡರಿಂಗ್ಗೆ ಬಂದಂಥ ಸಂದರ್ಭದಲ್ಲಿ ಅದನ್ನು ಪರಿಗಣಿಸೋದಕ್ಕೆ ಬರೋದಿಲ್ಲ. ಪರಿಗಣಿಸಿದ್ರೆ ಈಗ ಆಲ್ರೆಡಿ ಅಲ್ಲಿ ಇದ್ದಂಥವರಿಗೆ ಅವರ ಸೀನಿಯಾರಿಟಿಗೆ ಧಕ್ಕೆ ಆಗುತ್ತೆ. ಸೊ ಹಾಗಾಗಿ ಸೆಕ್ಷನ್ 47 ಸಬ್ಕ್ಲಾಸ್ 2 ಆಫ್ ಡಿಸಬಿಲಿಟೀಸ್ ಆ್ಯಕ್ಟ್ 1995 ಇದರ ಪ್ರಕಾರ ಪರಿಗಣಿಸೋದಕ್ಕೆ ಬರೋದಿಲ್ಲ ಅಂಥೇಳಿ ಬಾಂಬೆ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ರಮೇಶ್ಪುರ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಅಥವಾ ಯಾವುದೇ ಒಂದು ಸೈಟೇಷನ್ ಆಗ್ಬೋದು ಅಥವಾ ಒರಿಜಿನಲ್ ಜಡ್ಜ್ಮೆಂಟ್ನ PDF ಕಾಪಿ ಆಗ್ಬೋದು. ಬೇಕಾಗಿದ್ದರೆ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಒಂದು ಕಾಂಟ್ಯಾಕ್ಟ್ ನಂಬರಿಗೆ ನೀವು ಟೆಕ್ಸ್ಟ್ ಮೆಸೇಜನ್ನು ಅಥವಾ ವಾಟ್ಸಪ್ಪನ್ನು ಮಾಡಿದರೆ ಅಂಥವ್ರಿಗೆ ಒಂದು ಡಾಕ್ಯುಮೆಂಟನ್ನು ಬೇಕಾದ್ರೆ ನಮ್ಮಿಂದ ತಲುಪಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಸೊ ಈ ಒಂದು ಪ್ರಕರಣದಲ್ಲಿ ಪೂರ್ತಿ ನೋಡೋದಾದರೆ ಇಲ್ಲಿ ಅಂದರೆ ಈಗ ಆಲ್ರೆಡಿ ಒಂದು ಹುದ್ದೆಯಲ್ಲಿ ಡಿಸಬಿಲಿಟೀಸ್ ಆಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ, ಡಿಸಬಿಲಿಟೀಸ್ ಎಂಪ್ಲಾಯಿ ಆಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಸೊ ಅವರ ಒಂದು ಸೀನಿಯಾರಿಟಿ ಅಲ್ಲಿ ಇರ್ತದೆ. ಬೇರೊಂದು ಕಡೆಯಿಂದ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಂಥವರಿಗೆ ಅದು ಅನ್ಯಾಯ ಆಗುತ್ತೆ ಅನ್ನೋದನ್ನು ಇಲ್ಲಿ ಬಾಂಬೆ ಹೈಕೋರ್ಟ್ ಕೂಲಂಕುಷವಾಗಿ ಅಂದರೆ ಸೂಕ್ಷ್ಮವಾಗಿ ಪರಿಗಣಿಸಿರುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಬೇರೊಂದು ಕ್ಯಾಡರಿಂಗಿಂದ ಬಂದಂಥವರಿಗೆ ಇಲ್ಲಿ ಸೀನಿಯಾರಿಟಿಯನ್ನು ಪರಿಗಣಿಸೋದಕ್ಕೆ ಬರೋದಿಲ್ಲ ಅಂಥೇಳಿ ಈ ಒಂದು ಮಹತ್ವದ ತೀರ್ಪನ್ನು ನೀಡಿರುವಂಥದ್ದನ್ನು ನೋಡ್ಬೋದಾಗಿರುತ್ತೆ.